ನಮಸ್ತೆ ಸ್ನೇಹಿತರೆ. ಈಗಷ್ಟೇ ಕೇಳಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ನಾನು ಕೂಡ ನೋಡಿದೆ. ಸೊ ಧ್ರುವ ಸರ್ಜಾ ಅವರು ಕಮ್ಬ್ಯಾಕ್ ಆಗಿ ಮಾಡ್ತಿರುವಂಥ ಚಿತ್ರ. ಡೈರೆಕ್ಷನ್ ಪ್ರೇಮ್ ಸರ್ ಅವರ ಚಿತ್ರ ಅಂತಲೇ ಹೇಳ್ಬೋದು. ಸೊ ಈ ಟ್ರೈಲರಲ್ಲಿ ನನಗೆ ಇಷ್ಟ ಆಗಿದ್ದು ಇದೊಂದು ಮಾಸ್ ಎಂಟರ್ಟೈನ್ಮೆಂಟ್ ಚಿತ್ರ ಆಗಿ ಮೂಡಿ ಬರ್ತಾಯಿದೆ. ಮತ್ತು ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಐ ವೋಲ್ಟೇಜ್ ಅಥವಾ ಐ ಬಡ್ಜೆಟ್ ಚಿತ್ರ, ಈ ವರ್ಷದ ಐ ಬಡ್ಜೆಟ್ ಚಿತ್ರ ಅಂತಲೂ ಕೂಡ ನಿರೀಕ್ಷೆ ಇದೆ. ಸೊ ಧ್ರುವ ಸರ್ಜಾ ಅವರು ಮತ್ತೊಮ್ಮೆ ರೌಡಿಸಮ್ ಮ್ಯಾನರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳು ಯಾರ್ಯಾರು ಅಂದರೆ ರಮೇಶ್ ಅರವಿಂದ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರವಿಶಂಕರ್ ಅವರು, ಸಂಜಯ್ ದತ್ ಅವರ ಒಂದು ಆ್ಯಕ್ಟಿಂಗನ್ನು ಕೂಡ ನಾವು ಕಾಣ್ಬೋದು. ಸೊ ಧ್ರುವ ಸರ್ಜಾ ಅವರು ಮತ್ತು ರೇಷ್ಮಾ ನಾನಯ್ಯನವರ ಆ್ಯಕ್ಟಿಂಗ್ ಕೂಡ ನಾವು ನೋಡಿದ್ದೀವಿ. ಮತ್ತೊಮ್ಮೆ ಒಂದು ರೌಡಿಸಮ್ ಎಲಿಮೆಂಟ್ ಉಳ್ಳ ಚಿತ್ರ ನಾವು ಈ ಚಿತ್ರದಲ್ಲಿ ಕಾಣ್ಬೋದು. ಸೊ ಇದೇ ಏಪ್ರಿಲ್ 30ಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಅದ್ರ ಜೊತೆಗೆ ಸೊ ಈ ವರ್ಷದ ಐ ಬಜೆಟ್ ಚಿತ್ರ ಅಂತ ಕರೆಸ್ಕೊಳ್ತಾ ಇದೆ. ಸೊ ದಯವಿಟ್ಟು ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗನ್ನು ನಾವೆಲ್ಲ ಮುಂಚಿನ ನೋಡ್ಕೊಂಡು ಬಂದಿದ್ದೀವಿ. ಅವರ ಮಾಸ್ ಚಿತ್ರವನ್ನು ನೋಡ್ಕೊಂಡು ಬಂದಿದ್ದೀವಿ. ಮಾರ್ಟಿನ್ ಆಗಲಿ, ಫೊಗೋರು ಆಗಲಿ. ಸೊ ಇದರಲ್ಲಿ ಒಂದು ವಿಭಿನ್ನ ರೀತಿಯ ರೌಡಿಸಮ್ ಲುಕ್ಕನ್ನು ನಾವು ನೋಡ್ಬೋದು. ಹಾಗಾಗಿ ದಯವಿಟ್ಟು ಇದೇ ಏಪ್ರಿಲ್ 30ಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನಾನು ಕೂಡ ಏಪ್ರಿಲ್ 30ಕ್ಕೆ ಈ ಚಿತ್ರ ಬಿಡುಗಡೆ ಆಗೋದನ್ನು ಕಾಯ್ತಾಯಿದ್ದೀನಿ. ಯಾಕಂದರೆ ಏಪ್ರಿಲ್ 30 ಮೊದಲನೇ ದಿನ ಕ್ರೇಜ್ ಹೇಗಿರುತ್ತೆ ಅನ್ನೋದನ್ನು ನಾನು ನೋಡಬೇಕು. ಸೊ ನಾನು ಕೂಡ ಈ ಚಿತ್ರವನ್ನು ನೋಡ್ತೀನಿ. ಸೊ ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡಬೇಡಿ. ಒಂದು ಕನ್ನಡ ಚಿತ್ರವನ್ನು ನಾವು ನೋಡಬೇಕು, ನಾವು ಸಪೋರ್ಟ್ ಮಾಡಬೇಕು. ಸೊ ಇದೇ ಏಪ್ರಿಲ್ 30ಕ್ಕೆ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.